ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ಫ್ರೆಂಡ್ಸ, ಟೈಮ್ ಇವಾಗ ಮಧ್ಯಾಹ್ನ 1:30 ಆಗ್ಯದ. ಎಷ್ಟು ಮುಸುಗಿಟ್ಟ ನೋಡ್ರಿ. ಏನು ಸಾಯಂಕಾಲ 7 ಗಂಟೆ 6 ಗಂಟೆ ಆಗ್ಯದೇನೋ ಅನ್ನೋರ ಥರ ಆ ರೀತಿ ಮುಸುಗಿಟ್ಟದ. ಬಿಸಿಲನೇ ಇಲ್ಲ ನೋಡ್ರಿ. ಮಧ್ಯಾಹ್ನ ಆದ್ರೂ ಕೂಡ ಇಷ್ಟು ಮುಸುಗಿಟ್ಟದ. ಈಗ 5-6 ದಿನ ಆಯ್ತು ನೋಡ್ರಿ ಹಿಂಗೆ ಮುಸುಗಿಡ್ತದ. ಮಳಿನೇ ಬರಂಗಿಲ್ಲ. ಬತ್ತು ಅಂದ್ರೆ ಒಂದು ಸ್ವಲ್ಪ ಜಿಟಿ ಸ್ವಲ್ಪ ಬಂದಂಗೆ ಆಗುತ್ತೆ. ಅದೇನು ನೆಲ ತೊಯ್ದಿರ್ತದೋ ಇಲ್ಲೋ ಅನ್ನೋರಂಗೆ ಆ ರೀತಿ ಬರ್ತದ. ಆಮೇಲೆ ನಿಂತು ಬಿಡ್ತದ. ಇವಾಗಲೂ ಕೂಡ ಮಧ್ಯಾಹ್ನ ಆಗ್ಯದ. ಇವಾಗ ಟೈಮ್ 1:30 ಆಗ್ಯದ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಮಳೆ ಬರಂಗೆ ಅನಿಸ್ತು, ಸಣ್ಣಗೆ ಉದ್ರಾಕತ್ತು. ಹಾಗಾಗಿ ಇಲ್ಲಿ ಮ್ಯಾಗ ಪೂರ್ತಿ ಮೇಲ್ಗಡೆ ಬಟ್ಟೆ ಒಣಾಕಿದ್ನಿ. ಅವಕ್ಕೂರ್ನ ತಗೋಬೇಕಂತ ಹೇಳಿ ಮ್ಯಾಗ ಬಂದು ನೋಡ್ರಿ. ನಾನು ಮಾಮೂಲಿಯಾಗಿ ಬಟ್ಟೆನ ಕೆಳಗಡೆನೇ ಒಣಾಕ್ತೀನಿ ಯಾವಾಗಲೂ. ಆದ್ರೆ ಇವಾಗ ಮುಸುಗಿಡ್ತದಲ್ಲ ಫ್ರೆಂಡ್ಸ, ಮಳೆಗಾಲ ದಿನ ಅಲ್ಲ. ಹಂಗಾಗಿ ಬಟ್ಟೆ ಒಣಗೋದಿಲ್ಲ ಜಲ್ದಿ. ಬೆಳಗ್ಗೆ ಹಾಕಿದರೆ ಸಂಜೆಗೆ ತನಕನೂ ಕೂಡ 6 ಗಂಟೆ ಆದರೂ ಕೂಡ ಇನ್ನೂ ಬಟ್ಟೆ ಒಣಗಿರೋದಿಲ್ಲ. ಹಂಗಾಗಿ ಇಲ್ಲಿ ಪೂರ್ತಿ ಮೇಲ್ಗಡೆ ಆದ್ರೆ ಗಾಳಿಗೆ ಮತ್ತು ಅದು ಒಣಗ್ತಾವೆ ಅಂಥೇಳಿ, ಗಾಳಿಗೆ ಅದೆಲ್ಲ ಬಟ್ಟೆ ಒಣಗ್ತಾವೆ ಅಂಥೇಳಿ ಇಲ್ಲಿ ಪೂರ್ತಿ ಮೇಲ್ಗಡೆ ತಂದು ಒಣಾಕ್ತೀನಿ ಇವಾಗ. ಹಂಗಾಗಿ ಬಟ್ಟೆ ಮಳೆ ಬರಾಕತ್ತು. ಬಟ್ಟೆ ತೊಗೊಂಬಂದ್ರೆ ಆಯ್ತು ಅಂಥೇಳಿ ಇಲ್ಲಿ ಮ್ಯಾಗ ಬಂದು ನೋಡ್ರಿ. ನಾನು ಹಂಗೆ ಎಷ್ಟು ಅವಸರ ಮಾಡಿದರೂ ಕೂಡ ಮಳೆ ಹಂಗೆ ಸಣ್ಣಗೆ ಬರೋಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಹಂಗೆ ಮಳೆಯಾಗ ಬಟ್ಟೆನ ತೊಗೊಳಕತ್ತೀನಿ. ಮಕ್ಕಳು ಶಾಲೆಗೆ ಹೋಗ್ಯಾರ, ಇನ್ನೂ ಬಂದಿಲ್ಲ. ಅವ್ರು ಬರೋ ಹೊತ್ತಿಗೆ ಮಳೆ ಬರೋಕೆ ಸ್ಟಾರ್ಟ್ ಆಗ್ಬಿಡ್ತದೆ ನೋಡ್ರಿ. ಮೊನ್ನೆ ಹೀಗೆ ಮಾಡಿ ತೊಯ್ಸ್ಕೊಂಡು ಬಂದಾರ. ಅವ್ರ ಮಕ್ಕಳು ಬರೋಕೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅಂದ್ರೆ ಸ್ಕೂಲ್ ವ್ಯಾನ್ ಇವ್ರಿಗೆ ಬಂದು ಇಳಿದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಮಳೆ ಬರಾಕತ್ತದ ಅಂಥೇಳಿ ಎಲ್ಲರ ನಿಂತೆ ಇಲ್ಲ. ಹಂಗೆ ಸಣ್ಣಗೆ ಬರಾಕತ್ತದ ಅಂಥೇಳಿ ಹಂಗೆ ಬಂದಾರ ಮನೆಗೆ. ಅಂದ್ರೆ ಬಸ್ ಸ್ಟಾಪ್ಲಿಂತ ಇಲ್ಲಿ ನಮ್ಮ ಮನೆಗೆ ಒಂದು ಸ್ವಲ್ಪ ದೂರ ಆಗುತ್ತೆ. ಅಂದ್ರೆ ಒಂದು 10-15 ನಿಮಿಷ ಟೈಮ್ ಆಗುತ್ತೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ. ಹಂಗಾಗಿ ಸಣ್ಣಗೆ ಬರಾಕತ್ತದ ಅಂಥೇಳಿ ಬಂದಾರ. ಸ್ಕೂಲ್ ಬ್ಯಾಗ್ನೂ ತೊಯ್ದದ ಮತ್ತು ತಲೆನೂ ಎಲ್ಲ ಮೈ ಎಲ್ಲ ತೊಯ್ಸ್ಕೊಂಡು ಬಂದರು ನೋಡ್ರಿ. ಮತ್ತು ಅವ್ರ ತಲೆಯದೆಲ್ಲ ತೊಯ್ಸ್ಕೊಂಬಂದು ಸಲಂದ ಮರುದಿನ ಕೆಮ್ಮ ನೆಗಡಿ ಅದೇನು ನೋಡಬಾರ್ದು. ಇವಾಗ ಆರಾಮಾಗ್ಯದ. ಎಲ್ಲ ತೋರಿಸ್ಕೊಂಬಂದಿನಿ, ಇವಾಗ ಆರಾಮಾಗ್ಯದ ನೋಡ್ರಿ. ಇವಾಗ ಅವ್ರು ಬರೋ ಹೊತ್ತಿಗೆ ಸ್ಟಾರ್ಟ್ ಆಗ್ಯದ ಮಳೆ. ನೋಡಬೇಕು ಅವ್ರು ಬರೋಕೆ ನಿಂದಿರ್ತದೋ ಏನೋ ಗೊತ್ತಿಲ್ಲ. ಇವಾಗ ಈ ಬಟ್ಟೆ ತೊಗೊಂಡು ಹೋಗ್ಬಿಟ್ಟು ಮತ್ತೇನು ಅಡುಗೆ ಕೆಲಸ ಮಾಡ್ತೀನಿ ನೋಡ್ರಿ. ಮಧ್ಯಾಹ್ನ ಆಗ್ಯದ ಇವಾಗ. ಇನ್ನೂ ನಂದು ಊಟ ಕೂಡ ಆಗಿಲ್ಲ. ಇವತ್ತು ಬೆಳಿಗ್ಗೆ ನಾಷ್ಟ ಏನಂತಂದ್ರೆ ನಿನ್ನೆ ಪೌಡ್ ಮಾಡಿದ್ದೆ, ಅದರ ಎದೆ ಹಿಟ್ಟು ಉಳಿದಿತ್ತು. ಇವತ್ತು ಬೆಳಗ್ಗೆ ಉತ್ತಪ್ಪ ಮಾಡಿದ್ನಿ. ಅಂದ್ರೆ ಅದ್ರಾಗ ಉಳ್ಳಾಗಡ್ಡಿ, ಟಮಾಟಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಉತ್ತಪ್ಪ ಥರ ಮಾಡಿಕೊಟ್ಟೆ. ಅದನ್ನು ತಿಂದ್ಬಿಟ್ಟು ಮತ್ತು ಅವು ಮಕ್ಕಳು ಅದೇ ರೀತಿ ಬೆಂಡೆಕಾಯಿ ಚಟ್ನಿ ಕೊಟ್ಟಿದ್ನಿ ಇವತ್ತು. ಬೆಂಡೆಕಾಯಿ ಚಟ್ನಿ ಮತ್ತು ಚಪಾತಿ ಮಾಡಂತಂದರು. ಅವೆರಡನ್ನು ಚಪಾತಿ ಮತ್ತು ಬೆಂಡೆಕಾಯಿ ಚಟ್ನಿನ ಟಿಫನ್ಗೆ ಅಂಥೇಳಿ ಕಟ್ಟಿದೆ. ಮತ್ತು ನಾಷ್ಟ ಇವತ್ತೇನಂದ್ರೆ ಉತ್ತಪ್ಪ ಮಾಡಿದ್ನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಅದನ್ನ ನಾನು ಕೂಡ ತಿಂದ್ಬಿಟ್ಟು ಇನ್ನೂ 2 ಉಳಿದಾವು, ಮಧ್ಯಾಹ್ನ ತಿಂದ್ರೆ ಆಯ್ತು ಅಂಥೇಳಿ ಹಂಗೆ ಇಟ್ಟೀನಿ. ಇವಾಗ ಇವೆಲ್ಲ ಬಟ್ಟೆನ ಅದನ್ನೆಲ್ಲ ಮಡ್ಚ್ಕೊಂಡು ಹೋಗ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಬೇಕು ನೋಡ್ರಿ. ಅದೇ ರೀತಿ ಫ್ರೆಂಡ್ಸ, ಮಕ್ಕಳು ಬರೋ ಹೊತ್ತಾಗ್ಯದ. ಈ ದಿನಾಲು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಟೈಮ್ದಲ್ಲಿ ಹಿಂಗೆ ಒಂದು ಸ್ವಲ್ಪ ಉದುರ್ದಂಗೆ ಮಾಡ್ತದ, ನಿಂತು ಬಿಡ್ತದ. ಆಮೇಲೆ ಮಕ್ಕಳು ಬರೋ ಹೊತ್ತಿಗೆ ಅಂದ್ರೆ 4 ಸುಮಾರು 5 ಸುಮಾರು ಸ್ಟಾರ್ಟ್ ಆಗಿಬಿಡ್ತದೆ ನೋಡ್ರಿ ಮಳೆ. ಇದು ನಾನು ಎಷ್ಟೋ ಪರೀಕ್ಷೆ ಮಾಡಿ ನೋಡ್ತೀನಿ. ಮಕ್ಕಳು ಬರೋ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿರ್ತದ. ಅವ್ರು ಬಂದಾದ್ಮ್ಯಾಗ ಬರಲಿ ಅಂಥೇಳಿ ನಾನು ಅನ್ಕೋತೀನಿ. ಅವ್ರು ಬರೋ ಹೊತ್ತಿಗೆ ಬಂದುಬಿಡ್ತದೆ. ಇವ್ರ ಮಕ್ಕಳು ಮಳೆ ಬರಾಕತ್ತದ ಅಂಥೇಳಿ ಎಲ್ಲರೂ ನಿಂದಿರೋದೇ ಇಲ್ಲ. ಹಂಗೆ ಮಳೆಯಾಗ ತೊಯ್ಸ್ಕೊಂಡು ಬಂದುಬಿಡ್ತಾರೆ. ಎಷ್ಟು ಹೇಳ್ತೀನಿ ಮಳೆ ಬರಾಕತ್ರ ಎಲ್ಲರೂ ನಿಂದ್ರಿ, ಮಳೆ ನಿಂತ ಮ್ಯಾಗ ಮನೆ ಬರ್ರಿ ಅಂತ ಹೇಳ್ತೀನಿ. ಹೇಳಿದ್ರು ಕೂಡ ಇವ ಮೋಹಿತ ನಿಂದಿರ್ತಾನೆ. ಎಲ್ಲರ ಇವ ಸಣ್ಣ ಹೋದನಲ್ಲ, ನಿಂದ್ರೋದೇ ಇಲ್ಲ, ಒಟ್ಟ ಕೇಳೋದೇ ಇಲ್ಲರಿ ಅವನ ಮಾತು. ಅವ ಬರಾಕತ್ತಾನ ಅಂಥೇಳಿ ಅವನ ಹಿಂದಿಂದ ಇವನು ದೊಡ್ಡವನು ಬಂದುಬಿಡ್ತಾನೆ. ಹಂಗಾಗಿ ಎಷ್ಟೇ ಹೇಳಿದರೂ ಕೂಡ ಅವರು ಮಳೆ ಬರಾಕತ್ತದ ಅಂಥೇಳಿ ಎಲ್ಲೇ ನಿಂದ್ರೋದೇ ಇಲ್ಲ. ಮೊನ್ನೆ ನಾನು ಛತ್ರಿ ಒಯ್ದಿದ್ದೆ, ಅವ್ರಿಗೆ ಛತ್ರಿ ಹಿಡಿಸ್ಕೊಂಬಂದೆ. ಹಂಗೆ ಅಚ್ಚಿ ಮನೆಯಿಂದ ಅಂದರೆ ಇವಾಗ 4-5 ದಿನ ಆಯ್ತು ಕಂಟಿನ್ಯೂ ಆಗಿ ಅವ್ರು ಬರೋ ಹೊತ್ತಿಗೆ ಮಳೆ ಬರಾಕತ್ತದ ನೋಡ್ರಿ. ಹಾಗಾಗಿ ಅಚ್ಚಿ ಮನೆ ಅಂದ್ರೆ ಈ 4-5 ದಿನದಿಂದ ಹಂಗೆ ಮಳೆಯಾಗ ತೊಯ್ಸ್ಕೊಂಡೇ ಬಂದರು. ಇವತ್ತು ಕೂಡ ಅವ್ರು ಬರೋ ಹೊತ್ತಿಗೆ ಸ್ಟಾರ್ಟ್ ಆಗ್ಯಾನ ನೋಡ್ರಿ. ಸಣ್ಣ ಉದ್ರಾಕತ್ತ ನೋಡ್ರಿ. ಅವ್ರು ಬರೋದ್ರಾಗ ನಿತ್ರ ಪಾಡಾಯ್ತು. ನಿಂದ್ರಲಿಕ್ಕಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿ. ಸಣ್ಣಗೆ ಬರಾಕತ್ತದ.
ಇವತ್ತು ಬೆಳಿಗ್ಗೆ ನಳ ಬಂದಿದ್ದು ನೋಡ್ರಿ, ನೀರು ಕೂಡ ತುಂಬೋದಾಯಿತು. ಮಕ್ಕಳು ಶಾಲೆಗೆ ಅಂದ್ರೆ ಬೆಳಿಗ್ಗೆ 7:30ಗೆ ನೀರು ಬಿಟ್ಬಿಡ್ತಾರೆ ನೋಡ್ರಿ. ಮಧ್ಯಾಹ್ನ ಟೈಮ್ದಾಗ ನೀರು ಬಿಡಂಗಿಲ್ಲ. ಯಾಕಂದ್ರೆ ಹಳ್ಳೆಲ್ಲ ಇಲ್ಲಿ ಹೊಲಕ್ಕೆ ಅದೆಲ್ಲ ಸದಿ ಹೋಗಿರ್ತಾರೆ, ಹೆಣ್ಮಕ್ಳು ಮಂದಿ ಅದೆಲ್ಲ ಬಾಗಿಲ ಹಾಕ್ಕೊಂಡು ಕೆಲಸಕ್ಕೆ ಹೋಗಿರ್ತಾರೆ. ಹಂಗಾಗಿ ಮಧ್ಯಾಹ್ನ ಟೈಮ್ದಾಗ ಬಿಟ್ಟರೆ ಯಾರೂ ನೀರು ತುಂಬ್ಕೊಳ್ಳೋದಾಗಲ್ಲ ಅಂಥೇಳಿ ಬೆಳಿಗ್ಗೆ ಹೊತ್ತು ಮತ್ತು ರಾತ್ರಿ ಟೈಮ್ದಾಗ ನೀರು ಬಿಡ್ತಾರೆ. ಹಂಗಾಗಿ ಇವಾಗ ಬೆಳಿಗ್ಗೆನೇ ಬಿಡಾಕತ್ತಾರೆ ನೋಡ್ರಿ. ಅದರಲ್ಲೂ ಮಕ್ಕಳು ಶಾಲೆಗೆ ಹೋಗಿರ್ತಾರೆ 7:15 ಹಿಂಗೆ 7:15 ಮಕ್ಕಳು ಶಾಲೆಗೆ ಹೋಗ್ಬಿಡ್ತಾರೆ. ನಮ್ಮ ಮಕ್ಕಳು ಅವ್ರು ಹೋದ ಕೂಡಲೇ ಬಿಡ್ತಾರೆ ನೋಡ್ರಿ ದಿನಾಲು ನೀರು. ಹಾಗಾಗಿ ಅವ್ರದ್ದು ನೀರು ಬಿಡೋ ಟೈಮಿಂಗಲ್ಲ, ಅವು ಮಕ್ಕಳು ಶಾಲೆಗೆ ಹೋಗ್ಯಾರ ಅಂಥೇಳಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋತ ಕುಂತೆ ಮತ್ತು ನೀರು ಬಂದು ನೋಡ್ರಿ. ಮತ್ತು ನೀರು ಬಂದವ್ರು ಮತ್ತು ಎಕ್ಸ್ಟ್ರಾ ಕೆಲಸ ನೋಡ್ರಿ, ಅದನ್ನು ತಿಕ್ಕೋದು, ತೊಳೆಯೋದು, ಅವಕ್ಕೂ ಮತ್ತೆಲ್ಲ ಇದು ಮಾಡೋದು, ನೀರು ತುಂಬೋದು, ಮತ್ತು ನೀರು ತುಂಬಿದಾದ್ಮೇಲೆ ಬಂಡಿ ಒರೆಸೋದು, ಮತ್ತು ಇಷ್ಟೆಲ್ಲ ಕೆಲಸ ದಿನ ಮಾಡೋ ಕೆಲಸ ಜೊತೆ ಮತ್ತು ಇವೆಲ್ಲ ಕೆಲಸ ಎಕ್ಸ್ಟ್ರಾ ನೋಡ್ರಿ ಫ್ರೆಂಡ್ಸ್. ಟೈಮ್ ಇವಾಗ ಮಧ್ಯಾಹ್ನ 2 ಗಂಟೆ ಆಗ್ಯದ. ಎಷ್ಟು ಕತ್ಲಾಗ್ಯದ ನೋಡ್ರಿ. ಕರೆಂಟ್ ಹೋಗ್ಯಾವು, ಅಂದ್ರೆ ಮಳೆ ಸಣ್ಣಗೆ ಬರಾಕತ್ತದಲ್ಲ, ಮಳೆ ಸಲಂದ ಕರೆಂಟ್ ತೆಗ್ದಾರ. ಇವು ನೋಡ್ರಿ ಡ್ರ್ಯಾಗನ್ ಫ್ರೂಟ, ಅದೇ ರೀತಿ ಸೀತಾಫಲ ಹಣ್ಣು ಅದಾವು. ಡ್ರ್ಯಾಗನ್ ಫ್ರೂಟ ಇವು ನಮ್ಮ ತೋಟದಾಗ ಬೆಳೆದಾವು. ಇವಕ್ಕನ್ನ ತೊಗೊಂಬಂದಾರ. ಮಕ್ಕಳಿಗೆ ಕಟ್ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಎಷ್ಟು ತಿನ್ನು ಅಂಥೇಳಿ ಮುಂದಿಟ್ರು ಕೂಡ ತಿನ್ನೋದೇ ಇಲ್ಲ. ನನಗೂ ಹೋಗೋದಿಲ್ಲ ನೋಡ್ರಿ ಡ್ರ್ಯಾಗನ್ ಫ್ರೂಟ. ಹಂಗಾಗಿ ಹಸ್ಬೆಂಡ ದಿನ ಒಂದೊಂದು ತಿಂತಾರೆ. ಅದೇ ರೀತಿ ಎಲ್ಲ ಬಾಂಡೆ ತಿಕ್ಕಿ ನೋಡ್ರಿ. ಇವತ್ತು ನಾಷ್ಟ ಉತ್ತಪ್ಪ ಮಾಡಿದ್ನಿ ಅಂತ ಹೇಳಿದ್ನಲ್ಲ, ಅವೇ ಇನ್ನೆರಡು ಉಳ್ದಾವು. ಅವಕ್ಕೂರ್ನ ಸದ್ದ ತಿಂತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ ಕರೆಂಟ್ ಹೋಗ್ಯಾವು. ಎಷ್ಟು ಕತ್ಲಾಗ್ಯದ ನೋಡ್ರಿ, ಮುಸುಕಿಟ್ಟಂಗೆ ಆಗ್ಯದಲ್ಲ. ಹಾಗಾಗಿ ಮನೆ ಒಳಗಡೆ ಕತ್ಲ ಆಗ್ಯದ. ಒಂದು ಸ್ವಲ್ಪ ಕಿಟಕಿ ತೆಗೆದ್ರೆ ಬೆಳಕು ಅನ್ನಿಸ್ತೈತಿ. ಅದೇ ರೀತಿ ನೋಡ್ರಿ ಎಷ್ಟು ಮುಸುಗಿಟ್ಟದ ಅಂಥೇಳಿ. ಅದೆಲ್ಲ ಅಂದ್ರೆ ಇವತ್ತು ಪಲ್ಯ ಮಾಡಿಲ್ಲ ಅಂಥೇಳಿ ಮಾಡಿಲ್ಲಲ್ಲ ಫ್ರೆಂಡ್ಸ. ಅಂದ್ರೆ ಬೆಂಡೆಕಾಯಿ ಚಟ್ನಿ ಕುಟ್ಟಿದ್ದೆ. ಹಾಗಾಗಿ ಏನಾರ ಮಾಡಬೇಕು. ಪಲ್ಯ ಏನು ಮಾಡೋಂಗಿಲ್ಲ. ಒಂದು ಸ್ವಲ್ಪ ಬ್ಯಾಳೆ ಕುದಿಸ್ಬಿಟ್ಟು ತೊಗರಿಬೇಳೆ ಸಾರು ಮಾಡ್ತೀನಿ. ಅಂದ್ರೆ ಸಂಜೆ ಊಟಕ್ಕೆ ತೊಗರಿಬೇಳೆ ಸಾರು ಮತ್ತು ಬಿಸಿ ಅನ್ನ ಮಾಡಿಬಿಡ್ತೀನಿ. ಮತ್ತು ಚಪಾತಿ ಹಿಟ್ಟೈತಿ, ಚಪಾತಿನ ಮಾಡ್ತೀನಿ ಸಾಯಂಕಾಲ. ಅದೇ ರೀತಿ ಇವಕ್ಕೂ ಒಂದು ಸ್ವಲ್ಪ ಬಾಂಡೆ ಅದಾವು, ಅವಕ್ಕೂರ್ನು ಕೂಡ ತಿಕ್ಕಿಟ್ನಿ. ಅಂತಂದ್ರೆ ಮತ್ತು ಮಕ್ಕಳು ಬಂದಾದ್ಮ್ಯಾಗ ಅವ್ರು ಹಾಲು ಕುಡಿದು ಮತ್ತು ಅವರು ಟಿಫಿನ್ ಬಾಕ್ಸ್ ಮತ್ತು ಅವ್ರು ಬಂದ್ಮ್ಯಾಗ ಮತ್ತು ಕೌಂಟರ್ ಟಾಪ್ ತುಂಬ ಬಾಂಡೆಗಳು ಜೋಡಕ್ಕ ನೋಡ್ರಿ. ಇವಾಗ ಅವ್ರು ಬರೋದ್ರಾಗ ಎಲ್ಲ ಬಾಂಡೆ ತಿಕ್ಕಿ ಎಲ್ಲ ಬಾಂಡೆ ಸಿಂಕಲ್ಲಿ ಒಂದು ಬಾಂಡೆ ಇರ್ಲಾರ್ದಂಗೆ ಇಟ್ಟಿರ್ತೀನಿ. ಮತ್ತು ಅವ್ರು ಬಂದ್ಮ್ಯಾಗ ಮತ್ತೊಂದು ಸ್ವಲ್ಪ ಬಾಂಡೆ ಜೋಡಕ್ಕವು. ಇವಾಗ ನೋಡ್ರಿ ಊಟ ಮಾಡಾಕತ್ತೀನಿ ನೋಡ್ರಿ. ನೀವು ಕೂಡ ಊಟ ಮಾಡಕ್ಕೆ ಬರ್ರಿ ಫ್ರೆಂಡ್ಸ. ಮಧ್ಯಾಹ್ನ ಏನು ನಾನು ಒಬ್ಬಾಕೆ ಇರ್ತೀನಲ್ಲ, ಹಾಗಾಗಿ ಏನಿರ್ತದಲ್ಲ ಬೆಳಗ್ಗೆನೇ ಮಾಡಿರ್ತೀನಲ್ಲ, ಅದನ್ನೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿರ್ತೀನಿ. ಅದನ್ನೇ ಕೂಡ ತಿಂದ್ಬಿಟ್ಟು ಕುಂದಿರ್ತೀನಿ. ಮತ್ತು ಸಂಜೆಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈ ಉತ್ತಪ್ಪ ಜೊತೆ ಅಗಸೆ ಹಿಂಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಅಗಸೆ ಹಿಂಡಿ ಮತ್ತು ಬಿಸಿ ಅನ್ನ ತುಪ್ಪ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಗಸೆ ಹಿಂಡಿ, ಶೇಂಗಾದ ಹಿಂಡಿ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಅಗಸೆ ಹಿಂಡಿ ಅಂತಂದ್ರೆ ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ನೋಡ್ರಿ. ಹಾಗಾಗಿ ನಾನು ಕೂಡ ಇವತ್ತು ಈ ಉತ್ತಪ್ಪ ಜೊತೆ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿನಿ. ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತ್ತು. ಜಾಸ್ತಿ ಹಾಕಿದ್ರೆ ಮಕ್ಕಳು ಖಾರ ಅಂತಾರೆ ಅಂತ ಹೇಳಿ ಸ್ವಲ್ಪ ಹಾಕಿನಿ. ನನಗೆ ಖಾರ ಅನ್ಸಲಾಗ್ಯದ. ಹಾಗಾಗಿ ನಾನು ಖಾರಕ್ಕೋಸ್ಕರವಾಗಿ ಹಿಂಡಿ ಹಾಕ್ಕೊಂಡು ತಿನ್ನಾಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಅಗಸೆ ಹಿಂಡಿ ಮತ್ತು ಉತ್ತಪ್ಪ ಜೊತೆ ಬಾಡಿಸ್ಕೊಂಡು ತಿನ್ನಾಕತ್ತೀನಿ. ಇವಾಗ ನೋಡ್ರಿ, ಇವಾಗ ಕರೆಂಟ್ ಬಂದು ಬೆಳಿಗ್ಗೆ ಇವತ್ತಂದ್ರೆ ಕರೆಂಟ್ ಬೆಳಿಗ್ಗೆ 10 ಗಂಟೆಗೆ ತೆಗ್ದಾರ. 10 ಗಂಟೆಗೆ ತೆಗೆದು ಇವಾಗ ಹಾಕ್ಯಾರ ಒಂದು ಸ್ವಲ್ಪ. ಹಾಗಾಗಿ ಒಂದು ಸ್ವಲ್ಪ ಟಿ ವಿ ನೋಡ್ಕೋತ ಹಂಗೆ ಊಟ ಮಾಡಾಕತ್ತೀನಿ ನೋಡ್ರಿ. ಹೊರಗಡೆ ಹಂಗೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಗ್ಯದ. ಜೋರಾಗಿ ಬರಲಾಗ್ಯದ. ಜೋರಾಗಿ ಬಂದು ಒಂದು ತಾಸು ಹೊಡೆದು ಮಳೆ ನಿಂತಂದ್ರೆ ಮತ್ತೆ ಎಷ್ಟೋ ಇದು ಆಗುತ್ತೆ ಎಲ್ಲರಿಗೆ. ಇದು ಮಳೆ ಸಣ್ಣಗೆ ಬರ್ತೈತಿ, ನೆಲ ತೊಯ್ದಿರೋದಿಲ್ಲ. ಪನ್ನೊಳಗೆ ನೀರೇ ಬೀಳಲ್ಲ, ಆ ರೀತಿ ಮಳೆ ಬರ್ತದೆ ನೋಡ್ರಿ ಸಣ್ಣಗೆ ಸುಮ್ಮನೆ. ಜೋರಾಗಿ ಗಾಳಿ ಬೀಸಂದ್ರೆ ಆ ಗಾಳಿಗೆ ಅದೆಷ್ಟು ಮೋಡ ತೊಗೊಂಡು ಹೋಗ್ಬಿಡ್ತದೆ. ಮತ್ತು ಹೊಳೆ ಮಳೆ ಎಂಬುದೇ ಮತ್ತು ಮಳೆ ಅಂಥೇಳಿ ಕಾಯ್ಕೋತ ಕುಂದಿರ್ಬೇಕಾಗತ್ತೆ. ಹಂಗೆ ಇಲ್ಲಿ ಒಳಗಡೆ ಹಾಲು ಕಾಯಕ್ಕಿಟ್ಟೀನಿ. ಹಾಲನ್ನು ಕೂಡ ಕಾಸ್ಕೋತ ಊಟ ಮಾಡಕತ್ತೀನಿ ನೋಡ್ರಿ. अवश्य, मेरा नाम पवन कुमार है। रमेश, तुम्हारा घर कहाँ है? रमेश, हमारा घर विजयनगर में है।
आपका घर कहाँ है गुरुजी? मेरा घर भी विजयनगर में है। तुम कभी मेरे घर आना बेटा। मैं चलो देर हो रही है। रमेश धन्यवाद गुरुजी, नमस्ते। ಹಂಗೆ ಮಕ್ಕಳು ಬಂದಾದ್ಮ್ಯಾಗ ನನಗೆ ಮುಂದೆ ಬ್ಲಾಗನ್ನು ಮಾಡೋಕ್ಕಾಗಲಿಲ್ಲ ನೋಡ್ರಿ, ಯಾಕಂದ್ರೆ ಅವ್ರದ್ದು ಹೋಮ್ವರ್ಕ್ ಅದಿರ್ತಾವಲ್ಲ. ಹಂಗಾಗಿ ಅದೇ ರೀತಿ ಅವ್ರದ್ದು ಹೋಮ್ವರ್ಕ್ ಕೂಡ ಮುಗೀತು. ಇವಾಗ ನೋಡ್ರಿ ನಾನು ಗೋಧಿ ಹಸನ್ ಮಾಡಾಕತ್ತೀನಿ. ಅಂದ್ರೆ ಗೋಧಿ ಹಸನ್ ಅಂದ್ರೆ ಮೊನ್ನೆ ದಿನ ಮಾಡಿದ್ನೆಲ್ಲ ಅವು ಹಿಂದಿನೂ ಉಳಿದಿದ್ದು ಒಂದು ಸ್ವಲ್ಪ ಸೊರಗ ಥರ ಇರ್ತಾವಲ್ಲ, ಅವು ಉಳಿದಿದ್ದು. ಅವಕ್ಕೂರ್ನ ಹಂಗೆ ಹೊರಗಡೆ ಇಲ್ಲಿ ಇಟ್ಟಿದ್ನ, ಇಟ್ಟು ಒಂದು ವಾರ ಆಗಿತ್ತು. ಅವಕ್ಕೂರ್ನ ಹಸನ್ ಮಾಡೋದು ಆಗಿದ್ದಿಲ್ಲ, ಸುಮ್ಮನೆ ಕಾಲಾಗ ಆ ಕಡೆ ಹಿಡ್ದು ಈ ಕಡೆ ಹಿಡ್ದು ಆಗಿತ್ತು. ಹಾಗಾಗಿ ಹಸನ್ ಮಾಡಿ ಇಟ್ಟು ತಗನಿ ಅಂತಂದ್ರೆ ಮತ್ತು ಇದು ಆಗತ್ತೆ ಅಂತ ಹೇಳಿ ಅವಕ್ಕೂರ್ನ ಒಂದು ಸ್ವಲ್ಪ ಒಂದು 15 ತಾಸು ಇದು ಗೋದಿದ್ದು ನೋಡ್ರಿ. ಅವು ಅಂದ್ರೆ ಸೊರಗ ಥರ ಇರ್ತಾವಲ್ಲ ಫ್ರೆಂಡ್ಸ, ಅವಕ್ಕೂರ್ನ ಉಪ್ಪು ಥರ ಇರ್ತಾವಲ್ಲ ಅವು ಹಿಂದಿನೂ. ಹಾಗಾಗಿ ಅವಕ್ಕೂರ್ನ ಇವಾಗ ಕೈಲೇ ತಿಕ್ಕಿ ಹಸನ್ ಮಾಡಿ ತೆಗಿಯಾಕತ್ತೀನಿ ನೋಡ್ರಿ. ಈ ರೀತಿ ತೆಗೆದು ಇಟ್ನಿ, ಮತ್ತು ಹಂಗೆ ಇಟ್ನಿ ಅಂತಂದ್ರೆ ಹಂಗೆ ಉಳಿದು ಬಿಡ್ತಾವೆ. ಮತ್ತು ಹುಳ ಅದೆಲ್ಲ ಆಗಿ ತುಂಬ ಬುರ್ಬುರಿ ಅದೆಲ್ಲ ಈ ರೀತಿ ಆಗಿಬಿಡ್ತಾವೆ. ಅಂದ್ರೆ ಹುಳ ಅದೆಲ್ಲ ನುಷಿ ಅದೆಲ್ಲ ಆಗಿಬಿಡ್ತಾವೆ. ಹಾಗಾಗಿ ಅವಕ್ಕೂರ್ನ ಹಸನ್ ಮಾಡಿ ತೆಗದ್ನಿ ಅಂತಂದ್ರೆ ಮತ್ತು ಒಂದು ಕ್ಯಾರಿ ಬ್ಯಾಗ್ದಾಗ ಕಟ್ಟಿಟ್ನಿ ಅಂತಂದ್ರೆ ಮತ್ತು ಗೋಧಿ ಅದು ಬೀಸ್ಕೊಂಬರ್ತೀನಲ್ಲ, ಅವಾಗ ಗೋಧಿಯಾಗ ಹಾಕಿ ಇವಕ್ಕೂರ್ನು ಕೂಡ ಬೀಸ್ಕೊಂಬಂದ್ರೆ ಆಯ್ತು ಅಂತ ಹೇಳಿ ಹಸನ್ ಮಾಡಾಕತ್ತೀನಿ ನೋಡ್ರಿ. ಒಂದು 15 ತಾಸು ಆಗೋದಿಲ್ಲ ಇವು. ಇವಕ್ಕೂರ್ನ ಹಿಂಗೆ ಇದು ಬುಟ್ಟಾಗಿ ಇಟ್ಟಿದ್ನಿ. ಇವಕ್ಕೂರ್ನ ಗೋಧಿ ಹಸನ್ ಮಾಡಿದ್ನಲ್ಲ, ಅವು ಹಿಂದಿನೂ ಬಂದಿದ್ದು. ಹಂಗೆ ಆ ಕಡೆ ಈ ಕಡೆ ಇಡೋದಾಗಿತ್ತು. ಹಂಗಾಗಿ ಇವಾಗ ಹಸನ್ ಮಾಡಾಕತ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ನೀವು ಈ ರೀತಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಪಟಕ್ಕನ್ನು ಬಂದು ತಲುಪುತ್ತಾ. ಆವಾಗ ನೀವು ನನ್ನ ವಿಡಿಯೋವನ್ನು ಮುಂಚೆನೇ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ. ಯಾವ ರೀತಿ ಗೋಧಿ ಅಂದರೆ ಹಿಂದಿನೂ ಈ ರೀತಿ ಅದಾವಲ್ಲ ಇವಕ್ಕೂರ್ನ ಕೈಲಿ ತಿಕ್ಕಿ ಹಸನ್ ಮಾಡಾಕತ್ತೀನಿ. ಮತ್ತು ನಾನು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.